ನಮಸ್ಕಾರ, ಶುಭೋದಯ. ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ. ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಒಂದಾದ್ಮೇಲೆ ಒಂದು ಬರ್ತಾ ಇದೆ. ವಿವಾಹ ವಿಳಂಬ ಆಗ್ತಾ ಇರ್ಬೋದು, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು, ಬಿಸ್ನೆಸ್ನಲ್ಲಿ ನಿಮಗೆ ಅಡೆತಡೆಗಳಾಗ್ತಾ ಇರ್ಬೋದು, ಮನೆಯಲ್ಲಿ ಒಂದು ರೀತಿಯಾಗಿರುವಂಥ ಅಶಾಂತಿಯ ವಾತಾವರಣ, ಇವೆಲ್ಲದರಿಂದ ಕೂಡ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬೋದು. ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಸಂಖ್ಯೆಗಳಿಗೆ ನೀವು ಕರೆಗಳನ್ನ ಮಾಡಬಹುದು. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಅಮೃತ ಸಿದ್ಧಿ ಯೋಗ ಇರುವಂಥ ದಿನ ನಾಳೆ ಬಂದುಬಿಟ್ಟಿದೆ. ಸಾಕಷ್ಟು ಜನ ವೀಡಿಯೋಸ್ನ ಲೇಟಾಗಿ ನೋಡಿದ್ವಿ. ಕುಬೇರ ಸಭೆ ಕಾರ್ಯಕ್ರಮ ಇದ್ದಿದ್ದು ನಮಗೆ ಗೊತ್ತಿರಲಿಲ್ಲ. ಏನೋ ನವಧಾನ್ಯಗಳನ್ನ ಮೊಳಕೆ ತರಿಸಿ ತೊಗೊಂಡು ಬರಬೇಕು ಅಂತೆಲ್ಲ ಹೇಳ್ತಾ ಇದ್ದೀರಾ. ಹೇಗೆ ಸಾಧ್ಯ ಒಂದೇ ದಿವಸ ಇರುವಂಥದ್ದು? ನಾಳೆನೇ ಇರೋದ್ರಿಂದ ಇವತ್ತು ಕೂಡ ರಿಜಿಸ್ಟರ್ ಮಾಡ್ಕೊಂಡು ಬರೋದಕ್ಕೆ ಅವಕಾಶ ಕೊಡ್ತೀರಾ ಅಂತ ಕರೆ ಮಾಡಿ ಕೇಳಿದ್ದಾರೆ ಪರ್ಸ್ನಲ್ಲಾಗಿ. ಅವ್ರಿಗೋಸ್ಕರನೇ ಈ ಒಂದು ಎಪಿಸೋಡ್ ನಾನು ಮಾಡ್ತಾ ಇರೋವಂಥದ್ದು. ಏನು ಹೇಳ್ತೀರಾ ಅಂಥವ್ರು? ಬಿಕಾಸ್ ಲಾಸ್ಟ್ ಮಿನಿಟಲ್ಲಿ ಗೊತ್ತಾಗಿದೆ. ನಾಳೆ ಬರೋದಕ್ಕೆ ಸಿದ್ಧವಾಗಿದ್ದೀವಿ, ಬಟ್ ಬರಬಹುದಾ, ಹೇಗೆ ಅವಕಾಶ ಕೊಡಿ ಅಂತ, ಲಿಮಿಟೆಡ್ ಸೀಟ್ಸ್ ಅಂತ ಬೇರೆ ಹೇಳಿದ್ರಿ ನೀವು. ಏನು ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ಹೆಂಗೆ ಬರೆದಿತ್ತೋ ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ. ಹೆಂಗೆ ಬರೆದಿತ್ತೋ ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ. ಆಟ ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಟ ಸಾಕೆಂದು ಮುರಿದೊಡೆದು ಮನೆಗೆ ಓಡಿದರು. ಹಾಗೆ ನಾಳೆ ನಾನು ಇಷ್ಟು ದಿವಸ ನೋಡಲಿಲ್ಲ ಗುರುಗಳೇ, ನಾನು ಇವತ್ತೇ ನೋಡಿದ್ದು ಅಂತಕ್ಕಂಥವ್ರಿಗೆ ಕೆಲವೊಂದು ಅಪ್ಲೈ ಆಗಲ್ಲ. ಈ ರಿಂಗ್ ಆಗಿರ್ಬೋದು, ಕೆಲವೆಲ್ಲ ಕೂಡ ಬರಬಹುದು, ಅಭ್ಯಂತರವಿಲ್ಲ. ನಾನು ಖುಷಿಯಿಂದ ಬರಬೇಕಷ್ಟೇ ಗುರುಗಳೇ ಅನ್ನೋಂಥ ಮನಸ್ಸು, ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಿಂದ ಭಾಗವಹಿಸೋದು, ಅದು ಕೂಡ ಅಮೃತ ಸಿದ್ಧಿಯೋಗದ ದಿನದಂತು, ಅಂತಹ ಅದ್ಭುತವಾದ ಮುಹೂರ್ತದಂತು. ಇನ್ನಿರ್ತಕ್ಕಂತಹ ದಿನ ಶುದ್ಧಿಯಂದು, ದಶಮಿಯಂದು. ನನ್ನ ಬದುಕು ಎಲ್ಲೋ ಒಂದು ಕಡೆ ವಿಜಯ ದಶಮಿ ಕಡೆ ತಿರುಗಬೇಕು. ಅಂತಹ ಕುಬೇರ ನನ್ನ ಮನೆಗೆ ತೆಗೆದುಕೊಂಡು ಹೋಗಲೇಬೇಕು. ಇದು ನನ್ನ ಪಣ, ಸಂಕಲ್ಪ ತೊಟ್ಟಿದ್ದೇನೆ, ದೃಢ ಸಂಕಲ್ಪ, ಪ್ರತಿಜ್ಞೆ ಮಾಡಿದ್ದೇನೆ, ಭೀಷ್ಮ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೆ, ನಾಳೆ ಬರ್ತೇನೆ ಅಂತಕ್ಕಂಥದ್ದು ಮನಸ್ಸಿಟ್ಕೊಂಡು ಬಂದರೆ ಅವರೆಲ್ಲವೂ ಸಿಗೋ ಹಾಗೆ, ಎಲ್ಲವೂ ಸಿಗೋ ಹಾಗೆ. ಇದಿಲ್ಲ ಅದಿಲ್ಲ ಎಲ್ಲವೂ ಕೂಡ. ಅದರ ಕೆಲವೊಂದಕ್ಕೆ ಏನೆಲ್ಲ ಕೂಡ ಬಾರ್ಡರ್ ಲೈನ್ ಹಾಕಿರ್ತಾನೆ. ಯಾವುದೋ ಒಂದು ಫಂಕ್ಷನ್ ನೀವು ಒಂದು 15 ಡೇಸ್ ಮೊದಲು ಆರ್ಗನೈಸ್ ಮಾಡಿರ್ತೀರಿ, ಎಲ್ಲರೂ ಕೂಡ ಅನ್ನದಾನ ಅಂತ ಮಾಡಿರ್ತೀರಿ. ಆದರೆ ಇಷ್ಟು ಜನ ಅಂತ ನೀವು ಹಾಕ್ಕೊಂಡಿರ್ತೀರಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಾದ ಪದಾರ್ಥಗಳು ಮೊದಲೇ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಮಾತ್ರ ಸಾಧ್ಯ, ಹೌದು ಅಲ್ವಾ? ಹೌದು. ಅಷ್ಟು ಜನಕ್ಕೆ ನೀವು ಉಣಬಡಿಸ್ಲಿಕ್ಕೆ. ಹಾಗೆ ಇವರು ಬೇಕಾಗಿರ್ತಕ್ಕ ಏನೇನು ಪಡ್ಕೊಳ್ಬೇಕು ಅಂತ ಇರ್ತಾರೋ ಮೊದಲೇ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಸಾಧ್ಯ. ಆಗಲಿಲ್ಲ ಅಂತ ನೀವೆಲ್ಲ ಮಾಡಿಕೊಂಡ್ರೆ ಅಡುಗೆ ಪದಾರ್ಥಗಳು ನೀವೆಷ್ಟು ಜನ ಹೇಳಿದ್ರೆ ಅದಕ್ಕಿಂತ ಹೆಚ್ಚಿಗೆ ಬಂದರೂ ಕೂಡ ನೀವು ಉಣಬಡಿಸ್ಬೇಕಾಗತ್ತೆ, ಯಥೇಚ್ಛವಾಗಿದ್ದೇ ಇರುತ್ತೆ. ಹಾಗೆ ಆವತ್ತಿನ ರೇಸ್ ಹೇಗಿರುತ್ತೆ ಅಂತಂದರೆ, ಆವತ್ತಿನ ವಿಶೇಷವಾಗಿದ್ದ ಕುಬೇರನ ಕೃಪೆ ಎಲ್ಲರ ಮೇಲೂ ಇರುತ್ತೆ. ಒಬ್ಬನ ಹತ್ರ ಕಡಿಮೆ ಇರಬಹುದು, ಒಬ್ಬನ ಹತ್ರ ಹೆಚ್ಚಿಗಿರಬಹುದು. ಇದಲ್ಲ, ಶ್ರದ್ಧೆ ಭಕ್ತಿನಷ್ಟೇ ಅವ ನೋಡ್ತಾನೆ. ಅಂತಹ ಶ್ರದ್ಧೆಯ ಗೊಬ್ಬರವನ್ನು ಹಾಕಿ ಭಕ್ತಿ ಬೀಜವನ್ನು ಬಿತ್ತುತ್ತೀನಿ ಅಂದರೆ ಮುಕ್ತಿ ಫಲ ಪಡ್ಕೊಳ್ಬಹುದು. ನಮಗೆ ನವಧಾನ್ಯ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಂತಂದರೆ ನಿಮ್ಮ ಕೈಲ ನವಧಾನ್ಯದ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದಿರುತ್ತೆ. ನೀವು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತೀರಿ. ಅಷ್ಟಾದರೂ ಕೂಡ ಮಾಡ್ತಕ್ಕಂತಹ ಸಚ್ಚರಿತ್ರೆಯನ್ನು ಹೊಂದಿರತಕ್ಕಂತಹದ್ದು, ಕಥೆಯನ್ನು ಕೇಳುವಂಥದ್ದು, ಅಂತಹ ಭಕ್ತಿಯ ಪರಾಕಾಷ್ಠೆಯಲ್ಲಿ ನಾವು ಮುಂದೆ ಹೇಳ್ತಕ್ಕಂಥದ್ದಾದರೆ ಅವರಿಗೆ ನೀವು ಹೇಳಿದಾಗೆ ವರಮಹಾಲಕ್ಷ್ಮಿ ಜೊತೆಗೆ ಕುಬೇರನನ್ನು ಕೂಡ ಇಟ್ಕೊಂಡು ಆರಾಧನೆ ಮಾಡತಕ್ಕಂಥ ಅಭ್ಯುದಯದ ಫಲವನ್ನು ಪಡ್ಕೊಳ್ಬಹುದು. ಏನು ಇಲ್ಲ ಗುರು, ಇವತ್ತು ಅಷ್ಟೇ ನಾನು ಕೇಳಿದ್ದೇನೆ ಅಂತಂದರೆ, ನಿನಗೆ ಬರುವ ಮನಸ್ಸಿದೆ, ನೀನು ಏನೋ ಮಾಡಿರ್ತಕ್ಕಂಥ ಪ್ರಾರಬ್ಧವನ್ನು ಕಳೆದುಕೊಳ್ತಾ ಒಂದು ನಿನ್ನ ಮನಸ್ಸನ್ನು ಪ್ರಫುಲ್ಲವಾಗಿ ಇಟ್ಕೊಳ್ಬೇಕು ಅಂತ ಬಯಸಿದೆಯಾ? ಇಲ್ಲಿಂದ ಆಚೆಗೆ ನಿಂದಾಗಿರ್ತಕ್ಕಂತಹ ನೀನು ಯೋಚನೆ ಮಾಡ್ತಕ್ಕಂತಹ ದಿನಗಳನ್ನು ವೆಲ್ಕಮ್ ಮಾಡ್ಕೋಬೇಕು. ಇಷ್ಟೇ ತಲೆಯಲ್ಲಿ ಇಟ್ಕೋಬೇಕು. ನೀನು ಹೇಗೆ ಯೋಚನೆ ಮಾಡ್ತೀಯ ಗೊತ್ತಿಲ್ವಲ್ಲ, ನಿನ್ನ ಯೋಚನಾ ಲಹರಿ ಹೇಗಿರುತ್ತೋ ಏನೋ, ಹೀಗೆ ಬದುಕಬೇಕು ಅಂತ ನೀನು ಬಾರ್ಡರ್ ಲೈನ್ ಹಾಕ್ಕೊಂಡಿರ್ತೀಯ. ಹಾಗೆ ನಿನ್ನದೆಲ್ಲವನ್ನು ಪಡ್ಕೊಳ್ಬೇಕಂದ್ರೆ ನೀನು ಯೋಚನೆ ಮಾಡಿದ್ದನ್ನು ಪಡೆದುಕೊಳ್ಳುವ ಕೇಂದ್ರವಾಗಿರುತ್ತೆ ನಾಳೆ. ಹಾಗಾಗಿ ಎಲ್ಲವನ್ನು ಕೂಡ ಮಾನಸಿಕವಾಗಿ ಮಾಡ್ಕೊಳ್ತಕ್ಕಂತಹದ್ದು, ಹೇಗೆ ಪೂರ್ವ ತಯಾರು ಮಾಡ್ಕೊಳ್ತಕ್ಕಂಥದ್ದು. ಈ ಸ್ನಾನಗಳಲ್ಲಿ 7 ವಿಧ ಸ್ನಾನವಿದೆ. ಯಾರೊಬ್ಬ ಮಿನಿಸ್ಟರ್ ಬರ್ತಾನೆ ಅಂತಂದರೆ ತಕ್ಷಣ ನೀವು ಹೋಗಲೇಬೇಕು. ಅವಾಗ ಮಾನಸ ಸ್ನಾನ ಮಾಡು ಅಂತ ಹೇಳ್ತಾನೆ, ಮಂತ್ರ ಸ್ನಾನ ಮಾಡು ಅಂತ ಹೇಳ್ತಾನೆ, ಅಬ್ಲಿಂಗ್ ಸ್ನಾನ ಮಾಡು ಅಂತ ಹೇಳ್ತಾನೆ. ಈ ರೀತಿಯ ಸ್ನಾನ. ಹಾಗೆ ನೀನು ಬರ್ತೀನ ಸಂಕಲ್ಪ ಇತ್ತು ಅಂತಂದರೆ ಮಾನಸಿಕವಾಗಿ ನೀನು ಆ ಒಂದು ಅಂಕುರಾರ್ಪಣೆ ಮಾಡಿದ ಹಾಗೆಯೇ
ಅಂಕುರಾರ್ಪಣ ನಿನ್ನ ಮನಸ್ಸಲ್ಲಿ ಮಾಡಿ ತೆಗೆದುಕೊಂಡು ಬಂದ ಅಲ್ಲಿ ಇಟ್ಟ ಹಾಗೇನೆ. ಒಟ್ಟಾರೆ ಏನು ಅಂತಂದರೆ ನಮಗಿರುವ ಪ್ರಾರಬ್ಧಗಳ ಕಳೆದು ಬೇಕಾಗಿರೋ ಅಭ್ಯುದಯದ ಫಲವನ್ನು ಪಡೆದುಕೊಳ್ಳಿರ್ತಕ್ಕಂಥ ಅದ್ಭುತವಾಗಿರೋ ದಿನ ನಾಳೆ. ಖಂಡಿತ ಗುರುಗಳೇ. ಸೊ ಅಮೃತ ಸಿದ್ಧಿ ಯೋಗ ಇದೆ ಅಂತ ತಿಳಿಸಿದ್ರಿ, ಮಹಾ ನಕ್ಷತ್ರ ಕೂಡ, ಜೊತೆಯಲ್ಲಿ ದಶಮಿ ತಿಥಿ ಇದೆ, ಎಲ್ಲವೂ ಕೂಡ ಉತ್ತಮವಾಗಿರುವಂಥ ದಿವಸ. ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಒಂದೇ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಬಿಕಾಸ್ ಸಾಕಷ್ಟು ಜನ ಕಮೆಂಟ್ಸ್ನಲ್ಲಿ ಕೇಳ್ತಾ ಇರ್ತಾರೆ ನಿಮ್ಮನ್ನು ನೇರವಾಗಿ ಭೇಟಿ ಮಾಡಬೇಕು ಅಂತ. ಸೊ ಈ ಒಂದು ದಿನವನ್ನು ಖಂಡಿತ ಪ್ರತಿಯೊಬ್ಬರು ಯುಟಿಲೈಸ್ ಮಾಡ್ಕೊಳ್ಬಹುದು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಸೊ ಕೊನೆ ಮೊಮೆಂಟಲ್ಲಿ ನೋಡಿದ್ವಿ, ಬರಬೇಕು ಅಂತ ಭಾಗವಹಿಸಬೇಕು ಕಾರ್ಯಕ್ರಮದಲ್ಲಿ ಅನ್ನೋ ಆಸೆ ಇದೆ ಅಂತಂದರೆ ಚಿಂತನೆ ಮಾಡೋಕ್ಕೆ ಹೋಗ್ಬೇಡಿ. ಸಂಖ್ಯೆಗಳು ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಇನ್ನೂ ಕೂಡ ನಿಮಗೆ ಅವಕಾಶ ಇರುತ್ತೆ. ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡು ನಾಳೆ ನಡೀತಾ ಇರುವಂಥ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬಹುದು. ಕುಬೇರನನ್ನು ಕರ್ಕೊಂಡು ಹೋಗಿ ವರಮಹಾಲಕ್ಷ್ಮಿಯ ಆಚರಣೆಯನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.